ನಮಸ್ಕಾರ ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ. ಇವತ್ತಿನ ದಿನ ವಿಶೇಷವಾದಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಮುಖ್ಯವಾಗಿರುವಂಥದ್ದು ಈ ಅನೈತಿಕ ಸಂಬಂಧಗಳ ಬಗ್ಗೆ ಹೇಳ್ತಕ್ಕಂಥ ವಿಷಯ. ಈ ಅನೈತಿಕತೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಬರುತ್ತೆ ಮತ್ತು ಯಾವ ರೀತಿಯಿಂದ ಅದರ ಪರಿಣಾಮಗಳಾಗುತ್ತೆ. ಬಹುತೇಕವಾಗಿ ಇವತ್ತು ಪ್ರಪಂಚದಲ್ಲಿ ನಡೆಯುವಂಥ ಪ್ರಕರಣಗಳು ಈ ಅನೈತಿಕತೆ ಮತ್ತು ಅನೈತಿಕವಾದಂಥ ಸಂಬಂಧಗಳಿಂದಾಗಿ ಭಾಳಷ್ಟು ಕೆಟ್ಟದ ರೀತಿಯಲ್ಲಿ ನಡೀತಾ ಉಂಟು. ಕೆಲವೊಂದು ಸಾರಿ ಈ ಸ್ವಾರ್ಥಕ್ಕೋಸ್ಕರವಾಗಿ ತಮ್ಮ ದುರಾಶೆಗೋಸ್ಕರವಾಗಿ ಮಾಡ್ತಕ್ಕಂಥದ್ದು, ಎರಡನೇದಾಗಿ ತಮ್ಮ ಕಾಮತೃಷ್ಣೆಯನ್ನು ತೀರಿಸಿಕೊಳ್ಳತಕ್ಕಂಥದ್ದಕ್ಕಾಗಿ ಅನೈತಿಕತೆಯನ್ನು ಮಾಡ್ತಕ್ಕಂಥದ್ದು, ಕೆಲವೊಬ್ಬರು ಅಂದರೆ ಅದು ಅನಿವಾರ್ಯವಾಗಿ ಆ ಅನೈತಿಕತೆಯನ್ನು ಅದಕ್ಕೆ ಒಳಗೆ ಹೋಗ್ತಕ್ಕಂಥದ್ದು, ಇದೆಲ್ಲವೂ ಸಾಮಾನ್ಯವಾಗಿರುತ್ತೆ. ಪುರುಷನೂ ಆಗ್ಬೋದು, ಸ್ತ್ರೀನೂ ಆಗ್ಬೋದು. ಇಂಥ ಒಂದು ಅನೈತಿಕತೆ ಅಂತಕ್ಕಂಥದ್ದು ಬಂದಾಗ ಇದರಿಂದ ಹಾಳಾಗತಕ್ಕಂಥದ್ದು ಎರಡು ಕುಲಗಳು ಅಂತ ಹೇಳ್ತೀವಿ. ಜನ್ಮ ಕೊಟ್ಟ ಕುಲ ಮತ್ತು ಜೀವನ ಕೊಟ್ಟ ಕುಲ ಅಂತ ಹೇಳಬೇಕಾಗುತ್ತೆ. ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಂಥ ಕುಲ, ತಂದೆ ತಾಯಿ, ಅಣ್ಣ ತಮ್ಮ, ಅವರ ಜೀವನದಲ್ಲಿ ಅವರೆಷ್ಟೋ ಕಷ್ಟಪಟ್ಟು ಆ ಒಂದು ಮಗುವಿಗೆ ಜೀವನ ಕೊಟ್ಟು, ಶಿಕ್ಷಣ ಕೊಟ್ಟು, ಒಂದು ಶೈಕ್ಷಣಿಕವಾದ ಉತ್ತಮ ಗೌರವವನ್ನು ಕೊಟ್ಟು ಒಂದು ಉತ್ತಮ ಮನೆಗೆ ಕಳಿಸಿದಾಗ ಕೂಡ ಆ ಒಂದು ಸ್ತ್ರೀ ತಾನೇನಾದರೂ ಸ್ವಲ್ಪ ಅನೈತಿಕ ಮಾರ್ಗಕ್ಕೆ ಒಳಗಾದಾಗ ಆ ಕುಟುಂಬದ ಪರಿಸ್ಥಿತಿ ಅಥವಾ ಆ ಕುಟುಂಬದ ಘನತೆ, ಗೌರವ ಎಷ್ಟರ ಮಟ್ಟಿಗೆ ಹಾಳಾಗುತ್ತೆ. ಅದರ ಜೊತೆಗೆ ಯಾವುದು ಮೆಟ್ಟಿದ ಮನೆಯನ್ನು ಕೂಡ ಹಾಳು ಮಾಡುತ್ತೆ ಅಂತ ಹೇಳ್ಬೋದು. ಹಾಗಂಥೇಳಿ ಸ್ತ್ರೀ ಒಬ್ಬಳೇ ಅನೈತಿಕತೆಯನ್ನು ಮಾಡ್ತಾಳೆ ಅನ್ನೋದಲ್ಲ. ಪುರುಷರೂ ಸಹ ಅನೈತಿಕತೆಗೆ ಒಳಗಾಗ್ತಾರೆ. ಎಲ್ಲ ಸಮೃದ್ಧಿ ಇದ್ದರೂ ಸಹ ಪರಸ್ತ್ರೀಯನ್ನು ಅವಲಂಬಿಸಿಕೊಳ್ಳುವಂಥದ್ದು, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗತಕ್ಕಂಥದ್ದು, ತಮ್ಮ ಒಂದು ವೈಯಕ್ತಿಕ ಜವಾಬ್ದಾರಿಗಳನ್ನು ಬಿಟ್ಟು, ಒಂದು ಪತ್ನಿಯ ಮತ್ತು ಮಕ್ಕಳ ಒಂದು ಜವಾಬ್ದಾರಿಗಳನ್ನು ಬಿಟ್ಟು ಮತ್ತೊಂದು ಸ್ತ್ರೀಯ ಹಿಂದೆ ಹೋಗತಕ್ಕಂಥದ್ದು, ಇದೆಲ್ಲವೂ ಕೂಡ ಅನೈತಿಕ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಏನಾಗುತ್ತೆ, ಈ ಕೆಲವೊಬ್ಬರು ಒಂದು ಸ್ತ್ರೀಯನ್ನು ನೋವಿಸಿ ಮತ್ತೊಂದು ಸ್ತ್ರೀಯನ್ನು ಸಂತೋಷಪಡಿಸುವಂಥ ಪ್ರಕ್ರಿಯೆ ಹೋದಾಗ ಇಲ್ಲಿ ಯಾರನ್ನೂ ಅವನೇ ಸಂತೋಷವಾಗಿರೋಕ್ಕಾಗಲ್ಲ. ಮುಖ್ಯವಾಗಿ ಇಂಥ ಒಂದು ಸ್ಥಿತಿ ತಲುಪಬೇಕಾದ್ರೆ ಕಾರಣ ಏನಿರುತ್ತೆ? ಆ ಒಂದು ಸ್ತ್ರೀಗೆ ಅಥವಾ ಆ ಒಂದು ಪುರುಷನಿಗೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಈ ಗ್ರಹಗಳ ಸಂಯೋಗದಲ್ಲಿ ಕುಜ ಮತ್ತು ಶುಕ್ರನ ಸಂಯೋಗ ಅಂತ ಹೇಳ್ತೀವಿ. ಅದರ ಜೊತೆಗೆ ಸ್ವಲ್ಪ ರಾಹು ಸೇರ್ಕೊಂಡ್ಬಿಟ್ಟ ಅಂತ ಹೇಳಿದರೆ ಈ ಅನೈತಿಕ ಸಂಬಂಧಗಳನ್ನು ಮತ್ತು ವಿಶಾಲವಾದ ಸಂತೋಷ ಪಡೋಗೋಸ್ಕರವಾಗಿ, ಅಂದರೆ ಸಂಪತ್ತು ದೊಡ್ಡದಾಗಿರಬೇಕು, ಮನೆ ದೊಡ್ಡದಾಗಿರಬೇಕು, ತನಗೆ ಶೃಂಗಾರದ ವಸ್ತುಗಳನ್ನು ದೊಡ್ಡದಾಗಿರಬೇಕು. ಈ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಶೃಂಗಾರ ಅಥವಾ ಐಷಾರಾಮಿ ಜೀವನ, ರಾಹುಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಓಡಾಡ್ಕೊಂಬಿರಬೇಕು, ದೂರ ಹೋಗಬೇಕು, ಪ್ರವಾಸ ಮಾಡಬೇಕು, ವಿಮಾನದಲ್ಲಿ ಓಡಾಡಬೇಕು. ಈ ಗಂಡನಿಂದ ಮಾಡೋಕ್ಕಾಗಲ್ಲ ಅಂದಾಗ ಹೆಂಡತಿ ಮತ್ತೊಂದು ಕಡೆಯಲ್ಲಿ ಆ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ. ಅದೇ ಪುರುಷ ಎಲ್ಲವೂ ಇದ್ದೂ ಕೂಡ ಆ ಮನುಷ್ಯ ಮತ್ತೊಬ್ಬಳನ್ನು, ಅಂದರೆ ಹೆಂಡತಿಯನ್ನು ಸಂತೋಷಪಡಿಸೋದಲ್ಲದೇ ಮತ್ತೊಬ್ಬಳನ್ನು ಸಂತೋಷಪಡಿಸುವಂಥ ಪ್ರಯತ್ನ ಪಡ್ತಾನೆ. ಇಂಥ ಒಂದು ಅನೈತಿಕ ಸಂಬಂಧವನ್ನು ಕ್ರಿಯೇಟ್ ಆಗಬೇಕಾದ್ರೆ ಈ ಮೂರು ಗ್ರಹಗಳು ಈ ಯಾರ ಜಾತಕದಲ್ಲಿ ಇರ್ತವೋ, ಆ ಯಾರ ಜಾತಕದಲ್ಲಿ ಯಾವ ಭಾಗದಲ್ಲಿ ಇರ್ತದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ದೊಡ್ಡದಾಗಿರುತ್ತೆ. ಆದರೆ ಈ ಮೂರು ಗ್ರಹಗಳ ಕಾರಣದಿಂದಾಗಿ ಇದೆಲ್ಲ ನಡೀತದೆ. ಎಷ್ಟೋ ಜನ ಈ ಒಂದು ಅನೈತಿಕ ಕಾರಣದಿಂದಾಗಿ ತಮ್ಮ ಬದುಕನ್ನು ಬಹಳಷ್ಟು ದುರ್ಬಲಗೊಳಿಸ್ಕೊಂಡಿದ್ದಾರೆ. ನೋಡಿ, ಯಾರಿಗೋ ಒಬ್ಬರಿಗೆ 2 ಮಕ್ಕಳಿರ್ತವೆ, ಚೆನ್ನಾಗಿರ್ತದೆ ಸಂಸಾರ, ಯಾರೋ ಒಬ್ಬರದಲ್ಲಿ ನುಸುಳಿ ಬಿಡ್ತಾರೆ, ಆ ಸಂಸಾರ ಒಡೆದು ಹೋಗಿಬಿಡುತ್ತೆ, ಆ ಮಕ್ಕಳು ಅನಾಥರಾಗ್ತಾರೆ. ಆ ಹೆಣ್ಣು ಕೂಡ ಆ ಪುರುಷರ ಹಿಂದೆ ಬಿದ್ದು ಅಥವಾ ಅವರ ಒಂದು ನಿರೀಕ್ಷೆಯಲ್ಲಿ ತನ್ನ ವೈಯಕ್ತಿಕ ಸಿದ್ಧಾಂತಗಳನ್ನು ಮರೆತು ತಾನೂ ಕೂಡ ವಿಚಾರ ಆಗುವಂಥ ಸಂದರ್ಭ ಬಂದುಬಿಡಬಹುದು. ಇಂಥ ಒಂದು ಕ್ರಿಯೆಗೆ ಆಗಬೇಕಾದ್ರೆ ಈ ಮೂರು ಗ್ರಹಗಳ ಸಂಯೋಗ ಎಲ್ಲೋ ಒಂದು ಕಡೆ ಪುರುಷನ ಜಾತಕದಲ್ಲೋ ಅಥವಾ ಸ್ತ್ರೀ ಜಾತಕದಲ್ಲಿ ಇದ್ದೇ ಇರುತ್ತೆ. ಇಂಥ ಒಂದು ಕಾರಣದಿಂದಾಗಿ ಈ ಸಂಬಂಧಗಳನ್ನು ಇನ್ನೂ ವಿಷಯ ಹೇಳಬೇಕು ಅನ್ನೋದಾದರೆ, ಇದಕ್ಕೆ ಸೂರ್ಯ ಏನಾದರೂ ಬಂದುಬಿಟ್ಟ ಅಂತ ಹೇಳಿದರೆ ಜನ್ಮದಿಂದ ಬಂದಂಥ ದೋಷಗಳಿರ್ತವೆ. ಅಂದರೆ ಪಿತೃಕರ್ಮಗಳು, ಆ ಪಿತೃಕರ್ಮಗಳಿಂದ ಆ ಕುಲದ ವಂಶವನ್ನು ಅಥವಾ ಕುಲದ ಕೀರ್ತಿಯನ್ನು ಹಾಳು ಮಾಡುವಂಥ ಕ್ರಿಯೆಗಳು ಇರ್ತವೆ. ಇಂಥದ್ದೆಲ್ಲ ಕಾರಣಕ್ಕಾಗಿ ಈ ಅನೈತಿಕ ಸಂಬಂಧಗಳು ಬೆಳ್ಕೊಳ್ತಾ ಹೋಗ್ತವೆ. ಎಷ್ಟೋ ಸಂಸಾರಗಳು ಈ ಒಂದು ಕಾರಣಕ್ಕೆ ಹಾಳಾಗುತ್ತೆ ಅನ್ನೋದು ಒಂದೇ ಅಲ್ಲದೆ, ನಾನು ಹೇಳಿದೆಲ್ಲ ಆಗಲೇ, ಈ ಐಷಾರಾಮಿ ಬದುಕು, ಜೀವನದಲ್ಲಿ ನಾನು ಹೀಗೇ ಇರಬೇಕು ಅಂತ ಒಂದು ಕಟ್ಟುಪಾಡನ್ನು ಮಾಡಿಕೊಂಡಂಥ ಪುರುಷನೂ ಅಥವಾ ಸ್ತ್ರೀಯು ತನ್ನ ಬದುಕನ್ನು ತಾವೇ ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಹೋಗ್ತಾರೆ ಅನ್ನೋದಾದರೆ, ಈ ಅನೈತಿಕ ಸಂತೋಷ ದೈಹಿಕ ಸುಖಕ್ಕಾಗಿ ಅಲ್ಲದೆ ಹೋದರೂ ಮತ್ಯಾವುದೋ ಸುಖಕ್ಕಾಗಿ ಹೋಗುವಂಥದ್ದಿರುತ್ತೆ. ಇನ್ನೂ ಒಬ್ಬರು ಬೇರೊಬ್ಬರ ಬಲವಂತಕ್ಕಾಗಿ ತನ್ನ ಬದುಕನ್ನು ಹಾಳು ಮಾಡಿಕೊಂಡಂಥ ಕ್ರಿಯೆ ಇರುತ್ತೆ. ಅದಕ್ಕೆ ಮೂಲವಾದ ಕಾರಣ ಏನಿರುತ್ತೆ ಅಂದರೆ, ಚಂದ್ರ ಸ್ವಲ್ಪ ದುರ್ಬಲನಾದಾಗ ಅಲ್ಲಿ ಹೋರಾಟ ಮಾಡೋ ಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಲ್ಲಿ ಅನಿವಾರ್ಯವಾಗಿ ಮತ್ತೊಬ್ಬರ ಬಂಧನಕ್ಕೂ ಅಥವಾ ಅವರ ಒತ್ತಡಕ್ಕೂ ಮಣಿಯುವಂಥ ಪ್ರಸಂಗ ಬಂದುಬಿಡುತ್ತೆ.
ಇದಕ್ಕೆ ನಾವು ಇಂಗ್ಲೀಷಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಅಂತ ಹೇಳ್ತೀವಿ. ಆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಕ್ರಿಯೆಗಳಿರುತ್ತೆ. ಈ ಕಾರಣದಿಂದಲೂ ಸಹ ಕೆಲವು ಸ್ತ್ರೀಯರು ಅಥವಾ ಪುರುಷರು ತಮ್ಮ ಬದುಕನ್ನು ಅನೈತಿಕ ಸಂಬಂಧಕ್ಕೆ ಒಳಮಾಡಿಸುವಂಥ ಪ್ರಯತ್ನ ಇರುತ್ತೆ. ಇಲ್ಲಿ ಚಂದ್ರನ ಸಂಯೋಗ ಕೂಡ ಭಾಳ ಸ್ವಲ್ಪ ದುರ್ಬಲ ಆಗುತ್ತೆ. ಯಾಕಂದರೆ ಇಲ್ಲಿ ರಾಹು ಚಂದ್ರ ಕೂಡಿದಾಗ ಅಲ್ಲಿ ಒಂದು ಸ್ವಲ್ಪ ಭ್ರಮೆ ಅನ್ನುವಂಥದ್ದು ಬರುತ್ತೆ, ಭಯ ಅನ್ನುವಂಥದ್ದು ಬರುತ್ತೆ, ಏನು ಮಾಡಿಬಿಡ್ತಾರೆ ಅನ್ನುವಂಥ ಭಯ ಬರುತ್ತೆ. ಹೀಗಾಗಿ ಆ ಭಯದಿಂದಲೂ ಸಹ ತಮ್ಮ ದೈಹಿಕ ಮತ್ತು ಮಾನಸಿಕ ಸಂತೋಷವನ್ನು, ತಮ್ಮ ಶೀಲತ್ವವನ್ನು ಕಳ್ಕೊಳ್ಳುವಂಥ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಪುರುಷರು ಪರಸ್ತ್ರೀಯನ್ನು ಜಾಸ್ತಿ ಅವಲಂಬಿಸಿಕೊಂಡು ಹೋಗತಕ್ಕಂಥದ್ದನ್ನು ಎಷ್ಟೋ ನೀವು ಗಮನಿಸ್ತಾ ಇರ್ತೀರ. ಕಾರಣ ಪುರುಷ ಒಂದು ಚಂಚಲತ, ಅಂದರೆ ಸ್ತ್ರೀ ಚಂಚಲ ಅಂತ ಕೆಲವು ಜನ ಹೇಳ್ಬೋದು. ನಿಜವಾಗಿಯೂ ಸ್ತ್ರೀಯು ತನ್ನ ದೌರ್ಬಲ್ಯತೆಯನ್ನು ಎಷ್ಟಿದ್ರೂ ಕೂಡ, ತನ್ನ ದಾರಿದ್ರ್ಯವನ್ನು ಎಷ್ಟಿದ್ರೂ ಕೂಡ, ತನಗಿರ್ತಕ್ಕಂಥ ಒತ್ತಡ ಎಷ್ಟಿದ್ರೂ ಕೂಡ ಸಂಪೂರ್ಣವಾಗಿ ಅದನ್ನು ಬದಿಗೊತ್ತಿ ಪುರುಷನಿಗಾಗಿ ಜೀವನ ಕೊಡುವಂಥ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಅದೇ ಪುರುಷ ಆ ಸ್ತ್ರೀಗೆ ಅನ್ಯಾಯ ಮಾಡ್ತಾನೆ ಅಂತ ತಿಳಿದಾಗ ರೊಚ್ಚಿಗೇಳುವಂಥ ವಿಷಯ ಬರುತ್ತೆ. ಅಂಥ ಒಂದು ಪುರುಷನನ್ನು ಒಂದು ಸ್ತ್ರೀ ಹೇಗೆ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು, ಅವಳನ್ನು ಹೇಗೆ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉಪಾಯ ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಯಾವುದೋ ಒಂದು ಸ್ತ್ರೀ, ಯಾಕಂದರೆ ಇವತ್ತಿನ ಬದುಕಿನಲ್ಲಿ ವಿಶಾಲವಾದ ಬದುಕಿದು. ಯಾಕಂದರೆ ಇದು ತುಂಬ ಓಡ್ತಾ ಇದೆ ಅಂತ ಹೇಳಿದರೆ ಇದು ಲಗಾಮಿಲ್ಲದ ಕುದುರೆ ಅಂತ ಹೇಳ್ತೀವಿ. ಅದಕ್ಕೆ ಕಲಿಯುಗ ಅಂತ ಹೇಳ್ತೀವಿ ಕೂಡ. ಯಾವುದೋ ಯುಗದಲ್ಲಿ ಕೂಡ ಇಂಥ ಪ್ರಕರಣಗಳು ನಡೆದು ಹೋಗಿವೆ. ಆದರೆ ಈ ಯುಗದಲ್ಲಿ ಇದರದ್ದು ಒಂದು ಅಂತ್ಯನೇ ಇಲ್ಲ ಅಂತ ಹೇಳ್ಬೋದು. ಇಂಥ ಒಂದು ಪುರುಷನನ್ನು ತಮ್ಮ ಹದ್ದುಬಸ್ತಿನ ಇಟ್ಕೋಬೇಕಾದ್ರೆ ಪ್ರಾಥಮಿಕವಾಗಿ ತಾವು ಮಾಡಬೇಕಾಗಿದ್ದಿಷ್ಟೇ, ನಿಮ್ಮ ಪುರುಷನನ್ನು ತಮ್ಮ ಶಯನ ಕಕ್ಷದಲ್ಲಿ, ಅಂದರೆ ನೀವು ಮಲಗುವ ಕೋಣೆಗಳಲ್ಲಿ ಆ ಪುರುಷನ ಪಕ್ಕದಲ್ಲಿ ಒಂದು ಬೆಳ್ಳುಳ್ಳಿಯನ್ನು ತಕ್ಕಂಥ, ಬೆಳ್ಳುಳ್ಳಿ ಗೊತ್ತಲ್ಲ, ಸಹಜವಾದ ಆ ಬೆಳ್ಳುಳ್ಳಿ ಭಾಗ ಇರುತ್ತೆ. ಆ ಭಾಗ ಬೆಳ್ಳುಳ್ಳಿ ಅಂದರೆ ಪೂರ್ಣವಾದ ಒಂದು ಗಡ್ಡೆ, ಬೆಳ್ಳುಳ್ಳಿ ಗಡ್ಡೆ ಅಂತ ಹೇಳ್ಬೋದು. ಎಸುಳು ಅಲ್ಲ, ಪೂರ್ಣ ಎಸುಳು ಬೇಡ. ಆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಆ ಮನುಷ್ಯನಿಗೆ ಅರಿವಿಲ್ಲದಂತೆ ಆ ದಿಮ್ಮಿನ ಕೆಳಭಾಗದಲ್ಲಿ ಇಡಬೇಕಾಗುತ್ತೆ. ಎಡಭಾಗದಲ್ಲಿ, ಆ ಮನುಷ್ಯ ಮಲಗುವ ಎಡಗಡೆಗೆ. ಅದನ್ನು ಮರುದಿನ ತೆಗೆದುಕೊಂಡು ಬೀದಿಗೆ ಓಡಾಡುವಂಥ ಸ್ಥಳದಲ್ಲಿ ಅದನ್ನು ಬಿಸಾಕಬೇಕು. ಹೀಗೆ ನೀವು 7 ದಿವಸ ನೀವು ಮಾಡೋದ್ರಿಂದ ನಿಮ್ಮ ಪರಪುರುಷ ಸಹಜವಾಗಿ ನಿಮ್ಮ ಸ್ವಾಧೀನಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ ಪರಸ್ತ್ರೀಯನ್ನು ಅವಲಂಬಿಸಿಕೊಂಡಾಗ. ಆದರೆ ಅಧಿಕವಾದ ರೀತಿಯಲ್ಲಿ ವ್ಯಕ್ತಿ ಏನಾದರೂ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ, ಅಥವಾ ತಂತ್ರ ಮಂತ್ರ ಮಾಟಗಳಿಂದ ಅವರನ್ನು ಆಕರ್ಷಣೆ ಮಾಡಿಕೊಂಡು ಆ ಪುರುಷನ ಇಟ್ಕೊಂಡಿದ್ದಾರೆ ಅಂದರೆ ಇದು ಅಷ್ಟೊಂದು ಉಪಯೋಗ ಬರಲ್ಲ. ಇದು ತಾತ್ಕಾಲಿಕವಾದಂಥ ಪರಿಹಾರ ನಾನು ಹೇಳ್ತಕ್ಕಂಥದ್ದು. ಆ ಪುರುಷನನ್ನು ಯಾವುದೋ ಒಂದು ಸ್ತ್ರೀ ತನ್ನನ್ನು ವಶ ಮಾಡಿಕೊಂಡಿದ್ದಾಳೆ, ಸಂಮೋಹನ ಮಾಡಿಕೊಂಡಿದ್ದಾಳೆ ಅನ್ನೋದಾದರೆ ಅದಕ್ಕೆ ವಿಶೇಷವಾದಂಥ ತಂತ್ರಗಳ ಮೂಲಕವಾಗಿ ಆ ವ್ಯಕ್ತಿಯನ್ನು ನಿಮ್ಮ ಸ್ವಾಧೀನಕ್ಕೆ ತರುವಂಥ ಪ್ರಯತ್ನ ಮಾಡಬಹುದು. ಅದಕ್ಕೆ ಮಾಡಬೇಕು ಅನ್ನೋದಾದರೆ ಕೆಳಕಂಡ ನಂಬರಿಗೆ ನೀವು ಕಾಲ್ ಮಾಡಿ ಈ ವಿಷಯವಾಗಿ ಪರಿವರ್ತನೆ ಮತ್ತು ಪರಿಹಾರ ಬೇಕು ಅಂದರೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ಒಂದು ಸ್ತ್ರೀ ತನ್ನ ಪುರುಷನನ್ನು ದೋಷ ಕೊಟ್ಟು, ಅಂದರೆ ಆ ಪುರುಷನನ್ನೇ ವಂಚನೆ ಮಾಡಿ ಪರಪುರುಷನ ಜೊತೆಯಲ್ಲಿ ಅವಳು ಅನೈತಿಕವಾದ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋದಾದರೆ ಅದಕ್ಕೆ ಇಷ್ಟೇ ಮಾಡಬೇಕು. ಈ ಲವಂಗಗಳು ಅಂತ ಇರುತ್ತೆ, ಒಂದು 11 ಲವಂಗಗಳನ್ನು ತೊಗೋಬೇಕು. ಅದಕ್ಕೆ ಪುಷ್ಪ ಅಂತ ಕೂಡ ಹೇಳ್ತೀವಿ ನಾವು, ಮಸಾಲೆ ಪುಷ್ಪ ಅದು ಆ್ಯಕ್ಚುಲಿ. ಅದು ಒಂದು ಲವಂಗದ ಒಂದು 11 ಲವಂಗಗಳನ್ನು ತೆಗೆದುಕೊಂಡು ಆ ಲವಂಗದಲ್ಲಿ ಆ ಸ್ತ್ರೀ, ಅಂದರೆ ನಿಮ್ಮ ಹೆಂಡತಿ ಪರಪುರುಷನ ಜೊತೆ ಸಹವಾಸ ಮಾಡಿದ್ದಾಳೆ ಅಂತ ನಿಮಗೆ ಅನುಮಾನ ಇದ್ದರೆ, ನಿಜವಾಗಿ ಗರ್ವಾಗಿದ್ದರೆ ಮಾಡಿ, ಅಂಥ ಒಂದಿದ್ದರೆ 11 ಲವಂಗಗಳನ್ನು ಆ ಸ್ತ್ರೀಯ ಯಾವುದೋ ಒಂದು ವಸ್ತ್ರದಲ್ಲಿ ಕಟ್ಟಬೇಕಾಗುತ್ತೆ. ಅದನ್ನು ಕಟ್ಟಿಬಿಟ್ಟು ಮುಖ್ಯವಾಗಿ ಒಂದು ಆಲದ ಮರ ಅಂತ ಬರುತ್ತಲ್ವ, ಆಲದ ಮರದ ಜಡೆ ಇರುತ್ತೆ, ಕೆಳಗಡೆ ಜಡೆ ಇಳಿದಿರ್ತದೆ, ಆ ಜಡೆಗೆ ಕಟ್ಟಬೇಕು. ಕಟ್ಟಿ 11 ದಿವಸ ಕಟ್ಟಿ 11 ದಿವಸ ಆದ ನಂತರ ಮತ್ತೆ ಅದು ಬಿಚ್ಕೊಂಡ್ಬಿಟ್ಟು ಅದನ್ನು ನೀರಿನಲ್ಲಿ ಬಿಸಾಕಬೇಕು, ಹರಿಯುವಂಥ ನೀರಿನಲ್ಲಿ. ಈ ಥರ ಏನಾದರೂ ತಾವು ಮಾಡಿದ್ದಾದರೆ ಪರಪುರುಷನ ಸವಾಸದಲ್ಲಿ ಇರ್ತಕ್ಕಂಥ ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಯಸಿ ಯಾರಾದರೂ ಇಲ್ಲಿ, ಅವರು ನಿಖರವಾಗಿ ಅದರಿಂದ ಹೊರಗೆ ಬರುವಂಥ ಚಾನ್ಸ್ ಇರುತ್ತೆ. ಅದು ಕೂಡ ಹೇಳ್ತೇನೆ, ಇದು ಸಾಮಾನ್ಯವಾದಂಥ ರೀತಿಯ ಪರಿವರ್ತನೆ. ಬೈ ಚಾನ್ಸ್ ಇದನ್ನು ಮಾಟ ಮಂತ್ರ ತಂತ್ರದಿಂದ ಆ ಸ್ತ್ರೀಯನ್ನು ಒಲಿಸಿಕೊಂಡಿದ್ದಾಗಿದ್ದರೆ ಇದನ್ನು ಆ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಪ್ರಾಥಮಿಕ ಪರಿಹಾರ ಅಂತ ಹೇಳ್ಬೋದು. ಆ ಥರ ಏನಾದರೂ ತಂತ್ರದಿಂದ ಅವರನ್ನು ಸಂವಹನಗೊಳಿಸಿದ್ದಾಗಿದ್ದರೆ ಇದಕ್ಕೆ ಬೇರೆ ತಂತ್ರಗಳ ಮೂಲಕ ಪರಿವರ್ತನೆ ಮಾಡಿ ಉಚ್ಚಾಟನೆ ಅಥವಾ ವಿಮೋಚನೆ ತಂತ್ರಗಳನ್ನು ಮಾಡುವಂಥ ಪ್ರಯತ್ನ ಇರುತ್ತೆ. ಹೀಗಾಗಿ ಇದನ್ನು ಮಾಡೋದರಿಂದ ನಿಮ್ಮ ದಾಂಪತ್ಯದಲ್ಲಿರ್ತಕ್ಕಂಥ ಏನು ಅನೈತಿಕ ಸಂಬಂಧಗಳ ಕೊರತೆಯನ್ನು ನೀಗಿಸಬಹುದು. ಯಾಕಂದರೆ ಕೆಲವೊಬ್ಬರಿಗೆ ಅನೈತಿಕ ಸಂಬಂಧ ಇರೋದೇ ಇಲ್ಲ, ಆದರೆ ಅನುಮಾನ ಪಡೋದೇ ದೊಡ್ಡದಾಗಿಬಿಡುತ್ತೆ. ಈ ಅನುಮಾನ ಪಡೋದು ಅಂದರೆ ಇದೊಂದು ದೊಡ್ಡ ಕಾಯಿಲೆನೇ ಆಗಿಬಿಡುತ್ತೆ. ಅದು ಯಾರ ಹತ್ರನೂ ಹೋಗಲ್ಲ, ಸುಮ್ಮನೆ ಸಮಯ ಎಲ್ಲೋ ಕಳೀತಿರ್ತಾರೆ, ಸ್ನೇಹಿತರ ಹತ್ರ ಹೋಗ್ತಿರ್ತಾರೆ, ಆದರೆ ಅನುಮಾನ ಜಾಸ್ತಿ ಆಗುತ್ತೆ. ಇಂಥ ಅನುಮಾನಗಳನ್ನು ಕೂಡ ನಿವಾರಣೆ ಮಾಡ್ಕೋಬೇಕಾದ್ರೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿ, ಗುರುಧ್ಯಾನ ಮಾಡಿ, ಪರಸ್ಪರ ಸಂಬಂಧಗಳಲ್ಲಿ ಒಂದು ನಂಬಿಕೆ ಇರಲಿ, ಅನುಮಾನ ಬೇಡ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.